show that the matrix A equals to 2 3 1 2 satisfies the equation a square minus 4a plus I equal to 0. 0 ಅಂದ್ರೆ 0 matrix ಅದು, where I is 2 by 2 identity matrix and 0 is 2 by 2 0 matrix. Using this equation, first ಏನು ಮಾಡಬೇಕು ಅಂತಂದ್ರೆ ಈ equation ಹೋಲ್ಡ್ ಆಗುತ್ತೆ ಅಂತ ವೆರಿಫೈ ಮಾಡಬೇಕು. ಆಮೇಲೆ ಇದೇ ಈಕ್ವೇಶನ್ ಯೂಸ್ ಮಾಡಿ we have to find A inverse. So a square minus 4a plus I equal to ಏನು ಬರಬೇಕು 0 ಬರಬೇಕು. Solution: consider a square minus 4a plus I. ಲೆಫ್ಟ್ ಹ್ಯಾಂಡ್ ಸೈಡ್ ಕನ್ಸಿಡರ್ ಮಾಡ್ತೀನಿ, ರೈಟ್ ಹ್ಯಾಂಡ್ ಸೈಡ್ ಪ್ರೂವ್ ಮಾಡ್ತೀನಿ. ಈಕ್ವಲ್ ಟು 0 ಬರುತ್ತೆ ಅಂತ ಪ್ರೂವ್ ಮಾಡ್ತೀನಿ. ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ a ಸ್ಕ್ವೇರ್ ಅಂದ್ರೆ 2 3 1 2 ಇದು a ಇಂಟು a. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು, a ಸ್ಕ್ವೇರ್ ಅಂತಂದ್ರೆ ಏನ್ ಒಳಗಡೆ ಇರ್ತಕ್ಕಂಥ ಎಲಿಮೆಂಟ್ಗಳನ್ನ ಸ್ಕ್ವೇರ್ ಮಾಡೋದಲ್ಲ. a ಸ್ಕ್ವೇರ್ ಇಸ್ ನಥಿಂಗ್ ಬಟ್ a ಇಂಟು a, ಸೇಮ್ ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡಬೇಕು ಅಂತ ಅರ್ಥ. ಮೈನಸ್ 4 ಇಂಟು a ಅಂತಂದ್ರೆ 2 3 1 2 ಪ್ಲಸ್ ಐ ಅಂದ್ರೆ 2 by 2 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಹೇಳಿರೋದ್ರಿಂದ 1 0 0 1. ಅವ್ರು ಹೇಳಿಲ್ಲ ಅಂದ್ರೂ ಕೂಡ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಇಟ್ ಶುಡ್ ಬಿ ಎ 2 by 2 ಐಡೆಂಟಿಟಿ ಮ್ಯಾಟ್ರಿಕ್ಸ್. ಯಾಕೆಂದ್ರೆ ಇಲ್ಲಿರೋದೆಲ್ಲ 2 by 2 ಐಡೆಂಟಿಟಿ 2 by 2 ಮ್ಯಾಟ್ರಿಕ್ಸಸ್ ಆಗಿರೋದ್ರಿಂದ ಇದು ಕೂಡ 2 by 2 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿರಬೇಕು. ಇಲ್ಲ ಅಂತಂದ್ರೆ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಇವುಗಳೆಲ್ಲ ಡಿಫೈನ್ ಆಗಲ್ಲ. ಸೊ ಆ ಒಂದು ಕಾಮನ್ ಸೆನ್ಸ್ ನ ಯೂಸ್ ಮಾಡಿ ಕೂಡ ನಾವೇನ್ ಮಾಡಬಹುದು ಅಂದ್ರೆ ಇದು 2 by 2 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಬಹುದು. ಈಗ ಮಲ್ಟಿಪ್ಲೈ ಮಾಡೋಣ. ಫಸ್ಟ್ ರೋ ಫಸ್ಟ್ ಕಾಲಮ್, 2 2s are 4, 3 1s are 3. So 4 plus 3 it is 7. First row second column, 2 3s are 6 plus 3 2s are 6. So 6 plus 6 it is 12. Second row first column, 1 2s are 2 plus 2 1s are 2. 2 plus 2 is 4. ಈಗ first row second row second column, 1 3s are 3 plus 2 2s are 4. 3 plus 4 it is 7. ಮೈನಸ್, ಈಗ ಈ 4 ಒಳಗಡೆ ಮಲ್ಟಿಪ್ಲೈ ಮಾಡಿ, 4 2s are 8, 4 3s are 12. ಮೈನಸ್ ಇಲ್ಲೇ ಇದೆ ಹಾಗಾಗಿ ಪಾಸಿಟಿವ್ ಬರುತ್ತೆ. 4 1s are 4, 4 2s are 8 ಪ್ಲಸ್ 1 0 0 1. ಸಿಂಪ್ಲಿಫೈ ಮಾಡೋಣ. ಈಗ 7 minus 8 plus 1, 7 minus 8 plus 1, 12 minus 12 plus 0, 12 minus 12 plus 0. Next one, 4 minus 4 plus 0, 4 minus 4 plus 0. Next element is 7 minus 8 plus 1. This is equal to 7 plus 1 8, 8 minus 8 0, 12 minus 12 0, 0 plus 0 is again 0, 4 minus 4 0, 0 plus 0 again 0, 7 plus 1 8, 8 minus 8 0. This implies it is a 0 matrix of order 2, therefore 2 by 2. Hence verified. Hence verified. So verify ಆಯ್ತು. ಈಗ ಏನ್ ಮಾಡಬೇಕು ಅಂತಂದ್ರೆ ಇದೇ ಈಕ್ವೇಶನ್ ಅನ್ನ ಯೂಸ್ ಮಾಡಿ ಎ ಇನ್ವರ್ಸ್ ಅನ್ನ ಫೈಂಡ್ ಮಾಡಬೇಕು. ಸೇಮ್ ಈಕ್ವೇಶನ್. ಅದನ್ನ ಯಾವ ರೀತಿ ಫೈಂಡ್ ಮಾಡಬೇಕು ಅಂತಂದ್ರೆ ಓಕೆ, ಇದ್ರ ಕಂಟಿನ್ಯೂ ಮಾಡ್ಬೇಕು ನಾವು. ಆಕ್ಚುಲಿ ನಾನೇನ್ ಮಾಡ್ತೀನಿ ಅಂದ್ರೆ ಇದನ್ನ ಎರೇಸ್ ಮಾಡ್ಕೊಂತಿದ್ದೀನಿ ಅಷ್ಟೇನೆ, ಅಥವಾ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಬಿಡ್ರಿ. ಇದನ್ನ ಮತ್ತೊಮ್ಮೆ ಸೆಲೆಕ್ಟ್ ಮಾಡೋಣ. ಇದ್ರ ಕೆಳಗಡೆ ಕಂಟಿನ್ಯೂ ಮಾಡಿಬಿಡೋಣ.
Now consider, continue part. Now consider a square minus 4a plus I equal to 0 matrix. ಈಗೇನ್ ಮಾಡಿ a ಸ್ಕ್ವೇರ್ ಮತ್ತು ಮೈನಸ್ 4a ನ ರೈಟ್ ಸೈಡ್ ತಗೊಳ್ರಿ. ರೈಟ್ ಸೈಡ್ ತಗೊಳ್ಳೋದು ಅಂದ್ರೆ ಆಡಿಂಗ್ ಮಾಡ್ತಿದೀವಿ ಅಥವಾ ಸಬ್ಟ್ರಾಕ್ಟ್ ಮಾಡ್ತಿದೀವಿ ಅಂತ ಅರ್ಥ. ಸಿಂಪಲ್ ಆಗಿ ನಾವು ಆಪರೇಟ್ ಮಾಡಕ್ಕೆ ಈಸಿ ಆಗಲಿ ಅಂತ ಈ ರೀತಿ ಹೇಳ್ತೀವಿ. ಮೈನಸ್ 4a ಈ ಕಡೆ ಬಂದಾಗ ಪ್ಲಸ್ 4a ಆಗ್ತದೆ. ಐ ಈ ಕಡೆನೇ ಇರಲಿ, ಮೈನಸ್ 4a ಈ ಕಡೆ ಬಂದ್ರೆ ಪ್ಲಸ್ 4a. 0 ಮ್ಯಾಟ್ರಿಕ್ಸ್ ಇರೋದ್ರಿಂದ ಆಡ್ ಮಾಡಿದ್ರೆ ಸಬ್ಟ್ರಾಕ್ಟ್ ಮಾಡಿದ್ರೆ ಏನು ತೊಂದರೆ ಆಗಲ್ಲ, ಯಾಕಂದ್ರೆ ಎಲ್ಲ ಎಲಿಮೆಂಟ್ಗಳು 0 ಇರ್ತವೆ. ಎ ಸ್ಕ್ವೇರ್ ಈ ಕಡೆ ಬಂದ್ರೆ ಮೈನಸ್ ಎ ಸ್ಕ್ವೇರ್ ಈ ಕಡೆ ಬಂದ್ರೆ ಅಂತಂದ್ರೆ ಸಬ್ಟ್ರಾಕ್ಟ್ ಮಾಡ್ತಿದೀವಿ ಅಂತ ಅರ್ಥ ಅಷ್ಟೇ. ಈಗ ನಾವು ಆಪರೇಟಿಂಗ್ ಅಥವಾ ಮಲ್ಟಿಪ್ಲೈಯಿಂಗ್ ಎ ಇನ್ವರ್ಸ್ ಆನ್ ಬೋತ್ ಸೈಡ್. ಯಾವ ಕಡೆಯಿಂದ ಮಲ್ಟಿಪ್ಲೈ ಮಾಡ್ತೀರಿ ಅಂದ್ರೆ ಪ್ರೀ ಮಲ್ಟಿಪ್ಲೈ ಆದ್ರೂ ಮಾಡಿ ಅಥವಾ ಪೋಸ್ಟ್ ಮಲ್ಟಿಪ್ಲೈ ಆದ್ರೂ ಮಾಡಿ. ನಾನು ಪೋಸ್ಟ್ ಮಲ್ಟಿಪ್ಲೈ ಮಾಡ್ತೀನಿ. ಪ್ರೀ ಮಲ್ಟಿಪ್ಲೈ ಅಂತಂದ್ರೆ ಲೆಫ್ಟ್ ಸೈಡ್ ಇಂದ ಮಲ್ಟಿಪ್ಲೈ ಮಾಡೋದು, ಪೋಸ್ಟ್ ಮಲ್ಟಿಪ್ಲೈ ಅಂತಂದ್ರೆ ರೈಟ್ ಸೈಡ್ ಇಂದ ಮಲ್ಟಿಪ್ಲೈ ಮಾಡೋದು. ನಾನು ರೈಟ್ ಸೈಡ್ ಇಂದ ಮಲ್ಟಿಪ್ಲೈ ಮಾಡ್ತೀನಿ, ಯಾವ್ದಾದ್ರು ಮಾಡಬಹುದು ನೀವು. ಸೊ ಪ್ರತಿಯೊಂದು ಎಲಿಮೆಂಟ್ಗೆ ಎ ಇನ್ವರ್ಸ್ ಇಂದ ಮಲ್ಟಿಪ್ಲೈ ಮಾಡಿದೆ. ಇಟ್ ಈಸ್ ಈಕ್ವಲ್ ಟು 4a ಇಂಟು ಎ ಇನ್ವರ್ಸ್ ಮೈನಸ್ ಎ ಸ್ಕ್ವೇರ್ ಅಂತಂದ್ರೆ ಎ ಒಂದ್ಸರಿ ಇರಲಿ, ಎ ಸ್ಕ್ವೇರ್ ಇಂಟು ಎ ಇನ್ವರ್ಸ್. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಜೊತೆ ಯಾವ್ದಾದ್ರು ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಮ್ಯಾಟ್ರಿಕ್ಸ್ ಹಂಗೆ ಉಳಿತದೆ. ಹಾಗಾಗಿ ಇದನ್ನ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕರೆಯೋದ್ರಿಂದ ಎ ಇನ್ವರ್ಸ್ ಇಂಟು ಐ ಅಂತಂದ್ರೆ ಎ ಇನ್ವರ್ಸ್ ಎ ಇನ್ವರ್ಸ್ ಇಂಟು ಐ ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಮ್ಯಾಟ್ರಿಕ್ಸ್ ಆಸ್ ಇಟ್ ಈಸ್ ಉಳಿತದೆ. ದೇರ್ಫೋರ್ ಎ ಇನ್ವರ್ಸ್ ಇಟ್ ಈಸ್ ಈಕ್ವಲ್ ಟು 4 ಇಂಟು ಎ ಇನ್ವರ್ಸ್ ಅಂತಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಅಂದ್ರೆ ಯಾವ್ದಾದ್ರು ಒಂದು ಮ್ಯಾಟ್ರಿಕ್ಸ್ ನ ಅದರ ಇನ್ವರ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ. ಅದು ಡೆಫಿನೇಷನ್ ಆಫ್ ಇನ್ವರ್ಸ್ ಇಂದ ನಾವಿಲ್ಲಿ ಬರೀತೀವಿ. ಮೈನಸ್ ಎ ಸ್ಕ್ವೇರ್ ಅಂತಂದ್ರೆ ಎ ಇಂಟು ಎ ಇನ್ವರ್ಸ್. ಓಕೆ, ನೌ ಎ ಇನ್ವರ್ಸ್ ಈಸ್ ಈಕ್ವಲ್ ಟು 4 ಟೈಮ್ಸ್ ಐ ಮೈನಸ್ ಈ ಎ ಮತ್ತು ಎ ಇನ್ವರ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ. ಎ ಇನ್ವರ್ಸ್ ಈಕ್ವಲ್ ಟು 4i ಮೈನಸ್ ಎ ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಈಸ್ ನಥಿಂಗ್ ಬಟ್ ಎ. ಮತ್ತೆ ಇಲ್ಲಿ ಮಲ್ಟಿಪ್ಲೈ ಮಾಡಿ 4 ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು 4 ಅಂತ ಬರಿಬಾರ್ದು. ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಅದೇ ಮ್ಯಾಟ್ರಿಕ್ಸ್ ಬರುತ್ತೆ ಹೊರತು ಯಾವುದೋ ಒಂದು ರಿಯಲ್ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ರಿಯಲ್ ನಂಬರ್ ಉಳಿಯಲ್ಲ. ಯಾಕಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇದು 1 ಅಲ್ಲ. ಹಾಗಾಗಿ ಮತ್ತೆ 4 ಇಂಟು ಐ ಈಕ್ವಲ್ ಟು 4 ಅಂತ ಬರೀಬಾರ್ದು. ಇಲ್ಲಿ ಎ ಇಂಟು ಐ ಇಸ್ ಈಕ್ವಲ್ ಟು ಎ, ಇದು ಮ್ಯಾಟ್ರಿಕ್ಸ್ ಗಳ ಮಲ್ಟಿಪ್ಲಿಕೇಶನ್ ಅಲ್ಲಿ ಹೋಲ್ಡ್ ಆಗುತ್ತೆ. ಆಮೇಲೆ ನೀವು ಇದನ್ನ ಬೇರೆ ತರ ಅರ್ಥ ಮಾಡ್ಕೊಳ್ಬಾರ್ದು. ಎ ಸ್ಕ್ವೇರ್ ಇಂಟು ಎ ಟು ದ ಪವರ್ ಆಫ್ ಮೈನಸ್ 1 ಇದೆ ಅಂತಂದ್ರೆ ಇಲ್ಲಿ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಯೂಸ್ ಆಗಲ್ಲ. ಎ ಟು ದ ಪವರ್ ಆಫ್ ಎಂ ಇಂಟು ಎ ಟು ದ ಪವರ್ ಆಫ್ ಎನ್ ಅಂತ ಇದ್ರೆ ಎ ಟು ದ ಪವರ್ ಆಫ್ ಎಂ ಪ್ಲಸ್ ಎನ್ ಅಂತ ಬರೀತೀವಿ. ಇಲ್ಲಿ ಕೂಡ ಅದೇ ರೀತಿ ಎ ಸ್ಕ್ವೇರ್ ಇಂಟು ಎ ಟು ದ ಪವರ್ ಆಫ್ ಮೈನಸ್ 1 ಇದೆ. ದೇರ್ಫೋರ್ ಎ ಸ್ಕ್ವೇರ್ ಪ್ಲಸ್ ಆಫ್ ಮೈನಸ್ 1 that is nothing but a to the power of 2 minus 1. It is nothing but a to the power of 1. a to the power of 1 ಅಂದ್ರೆ a. ಈ ರೀತಿ ಆಗಿದ್ದಲ್ಲ ಇಲ್ಲಿ. ಅಫ್ ಕೋರ್ಸ್ ಆಗ್ತಾ ಇರೋದು ಅದೇ ರೀತಿ ಕಾಣಿಸಿದ್ರು ಕೂಡ, ಪ್ಯಾಟರ್ನ್ ಅದೇ ರೀತಿ ಕಾಣಿಸಿದ್ರು ಕೂಡ ಆಗ್ತಾ ಇರೋ ಪ್ರೊಸೆಸ್ ಬೇರೆ. ನೆನ್ಪಿಡೋದಕ್ಕೆ ನೀವು ಆ ರೀತಿ ಅನ್ಕೊಳ್ಬಹುದು, 2 minus 1 is 1 ಅಂತ ಅನ್ಕೊಂಡು a ಮಾತ್ರ ಬರಿಬಹುದು. ಆದ್ರೆ ಆಗ್ತಾ ಇರೋ ಪ್ರೊಸೆಸ್ ಏನು ಅಂತಂದ್ರೆ ಎ ಸ್ಕ್ವೇರ್ ಅಲ್ಲಿ ಒಂದು ಎ ಸ್ಕ್ವೇರ್ ಈ ಎ ಇನ್ವರ್ಸ್ ಜೊತೆ ಮಲ್ಟಿಪ್ಲೈ ಆಗಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿ, ಈ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಈ ಎ ಅನ್ನೋ ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಆಗಿ ಎ ಆಗಿರೋದು ಹೊರತು ಇಲ್ಲಿ 2 minus 1 ಈಕ್ವಲ್ ಟು 1 ಆಗಿರೋದಲ್ಲ. ನೆನ್ಪಿಡೋದಕ್ಕೆ ಬೇಕಿದ್ರೆ ಇಲ್ಲಿ 2 ಇದೆ, -1 ಇದೆ, ಸೊ 1 ಬರುತ್ತೆ, ಆ ರೀತಿ ಅನ್ಕೊಳ್ಬಹುದು. ಆದ್ರೆ ಅದು ಸುಮ್ಮನೆ ನೀವು ಫಾಸ್ಟ್ ಆಗಿ ಬರೆಯೋದಕ್ಕೆ ಅದನ್ನ ಯೂಸ್ ಮಾಡ್ಕೊಳ್ರಿ, ಆದ್ರೆ ಕಾನ್ಸೆಪ್ಟ್ ಬೇರೆ ಇರುತ್ತೆ, ಇದು ನೆನ್ಪಿಡ್ಬೇಕು. ಫಾರ್ ಎಕ್ಸಾಂಪಲ್ ಎ ಕ್ಯೂಬ್ ಇಂಟು ಎ ಟು ದ ಪವರ್ ಆಫ್ ಮೈನಸ್ ಅಂದ್ರೆ ಇನ್ವರ್ಸ್. ಎ ಕ್ಯೂಬ್ ಇಂಟು ಎ ಇನ್ವರ್ಸ್ ಅಂದ್ರೆ ಆಕ್ಚುಯಲ್ ಆನ್ಸರ್ ಏನು ಬರುತ್ತೆ, ಅಫ್ಕೋರ್ಸ್ ಎ ಸ್ಕ್ವೇರ್ ಬರೋದು. ಆದ್ರೆ ಇದರ ಅರ್ಥ ಈ 3 ನ ಮೈನಸ್ ನ ಸಬ್ಟ್ರಾಕ್ಟ್ ಮಾಡಿದೀವಿ ಅಂತ ಅಲ್ಲ. ಇದು ಆಕ್ಚುಲಿ ಆಗ್ತಿರೋದೇನು, ಎ ಸ್ಕ್ವೇರ್ ಇಂಟು ಎ ಕ್ಯೂಬ್ ಈಸ್ ನಥಿಂಗ್ ಬಟ್ ಎ ಸ್ಕ್ವೇರ್ ಇಂಟು ಎ. ಈ ಎ ಜೊತೆ ಈ ಎ ಇನ್ವರ್ಸ್ ಏನ್ ಮಾಡ್ತೀವಿ, ಮಲ್ಟಿಪ್ಲೈ ಮಾಡಿ ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ನ ಕೊಡ್ತದೆ. ಇಲ್ಲಿ ಎ ಸ್ಕ್ವೇರ್ ಇರುತ್ತೆ, ಎ ಸ್ಕ್ವೇರ್ ಇಂಟು ಐ ಅಂದ್ರೆ ಎ ಸ್ಕ್ವೇರ್. ಈ ರೀತಿ ಎ ಸ್ಕ್ವೇರ್ ಬರುತ್ತೆ. ಈ 3ರಲ್ಲಿ ಒಂದು ಸಬ್ಟ್ರಾಕ್ಟ್ ಆಗಿ ಬಂದಿರೋದಲ್ಲ. ನೆನ್ಪಿಡೋದಕ್ಕೆ ಬೇಕಿದ್ರೆ ಹಂಗ ಅನ್ಕೊಳ್ರಿ, ಆದ್ರೆ ಕಾನ್ಸೆಪ್ಟ್ ವೈಸ್ ಇದು ಈ ರೀತಿ ಆಗೋದು. ಇದು ನೆನ್ಪಿಡ್ಬೇಕು. ನೆನ್ಪಿಡ್ಬೇಕು ಮೀನ್ಸ್ ಗೊತ್ತಿರ್ಬೇಕಿದೆಲ್ಲ ನಿಮಗೆ. ಸೊ ಎ ಇನ್ವರ್ಸ್ ಸಿಕ್ಕಿದೆ ನಮ್ಗೆ. ಇಲ್ಲಿ ಎ ಇನ್ವರ್ಸ್ ಇಕ್ವಲ್ ಏನು, 4i ಮೈನಸ್ ಎ, ವೇರ್ ಐ ಈಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂಡ್ ಎ ಅಂದ್ರೆ ಗಿವನ್ ಮ್ಯಾಟ್ರಿಕ್ಸ್. ಎ ಅಂದ್ರೆ ಕೊಟ್ಟಿದ್ದಾರೆ ಅವರೇನೆ. ಸೊ ಈ ಕಡೆ ಬರ್ಕೊಳ್ತೀನಿ ನಾನು. ಎ ಇನ್ವರ್ಸ್ ಈಕ್ವಲ್ ಟು 4 ಇಂಟು
2/2 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಲ್ಲ, 1 0 0 1 ಮೈನಸ್ ಎ ಅಂತಂದ್ರೆ ಏನಿದೆ ಮ್ಯಾಟ್ರಿಕ್ಸ್ ಎ ಅಂದ್ರೆ 2 3 1 2 ಅಂತ ಇದೆ. 2 3 1 2 2 3 1 4 ನ ಒಳಗಡೆ ಮಲ್ಟಿಪ್ಲೈ ಮಾಡಿ. ದಿಸ್ ಇಸ್ ಈಕ್ವಲ್ ಟು 4 into 1 is 4 0 0 4 ಮೈನಸ್ 2 3 1 2 ಸಬ್ಟ್ರಾಕ್ಟ್ ಮಾಡಿ. ಈಗ 4 minus 2 this is 2, 0 minus 3 it is minus 3, 0 minus 1 it is minus 1, 4 minus 2 is 2. Therefore the required inverse is 2 minus 3 minus 1 2, 2 minus 3 minus 1 2. ಇದನ್ನ ನೀವು ಬೇರೆ ತರ ವೆರಿಫೈ ಮಾಡಬಹುದು. ಹೆಂಗ್ ವೆರಿಫೈ ಮಾಡೋದು ಅಂತಂದ್ರೆ ಡಿಟರ್ಮಿನೆಂಟ್ ಎ ಇನ್ವರ್ಸ್ ಈಕ್ವಲ್ ಟು 1 by ಡಿಟರ್ಮಿನೆಂಟ್ ಎ ಇಂಟು ಅಡ್ಜಾಯಿಂಟ್ ಎ ಇದೆಯಲ್ಲ, ಆ ರೀತಿ ವೆರಿಫೈ ಮಾಡಬಹುದು. ಇದೊಂದು ಪ್ರಾಬ್ಲಮ್ಗೆ ನಾನು ವೆರಿಫೈ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಕೂಡ ಇದೇ ರೀತಿ ಒಂದು ಪ್ರಾಬ್ಲಮ್ ಇದೆ, ಅಲ್ಲಿ ನಾನು ಡೈರೆಕ್ಟ್ ಆಗಿ ಮಾಡ್ಬಿಡ್ತೀನಿ. ಓಕೆ, ಒಂದ್ಸಾರಿ ಡಿಟರ್ಮಿನೆಂಟ್ ಎ ಫೈಂಡ್ ಮಾಡಿ, ಆನ್ಸರ್ ಬಂದಿದೆ. ಈಗ ಇನ್ನೊಂದ್ಸಾರಿ ಬೇರೆ ತರ ತೋರಿಸ್ತಾ ಇದೆ ಅಷ್ಟೇ. ಡಿಟರ್ಮಿನೆಂಟ್ ಎ ಏನ್ ಬರ್ತಂದ್ರೆ 2 2s are 4 minus 3, 4 minus 3 ಅಂದ್ರೆ 1, ಡಿಟರ್ಮಿನೆಂಟ್ ಎ 1 ಬಂದ್ಬಿಡುತ್ತೆ. ಈಗ ಅಡ್ಜಾಯಿಂಟ್ ಎ ಫೈಂಡ್ ಮಾಡೋಣ. ಎ ಇದಾಗಿರೋದ್ರಿಂದ ಅಡ್ಜಾಯಿಂಟ್ ಆಫ್ ದ ಮ್ಯಾಟ್ರಿಕ್ಸ್ ಏನ್ ಬರುತ್ತೆ ಅಂದ್ರೆ ಇವೆರಡನ್ನ ಇಂಟರ್ಚೇಂಜ್ ಮಾಡಬೇಕು, ಅಂದ್ರೆ ಅವೇ ಮ್ಯಾಟ್ರಿಕ್ಸ್ ಅವೇ ಎಲಿಮೆಂಟ್ಸ್. ಈ 3 ಮತ್ತು 1 ಮೈನಸ್ 3 ಮೈನಸ್ 1 ಆಗ್ತವೆ. ಎ ಇನ್ವರ್ಸ್ ಈಕ್ವಲ್ ಟು 1 by ಡಿಟರ್ಮಿನೆಂಟ್ ಅಂದ್ರೆ 1, ಸೊ ಈ ಎಲಿಮೆಂಟ್ ಬರೀ ಅವಶ್ಯಕತೆ ಇಲ್ಲ, ಇಂಟು ಅಡ್ಜಾಯಿಂಟ್ ಎ. ಅಡ್ಜಾಯಿಂಟ್ ಏನಿದೆ 2 minus 3 minus 1 2 ಅಂತ ಇದೆ ನೋಡಿ ಎ ಇನ್ವರ್ಸ್. ಸೊ ನೀವು ಯಾವ ರೀತಿನಾದ್ರೂ ಮಾಡಿ ಎ ಇನ್ವರ್ಸ್ ಮಾತ್ರ ಕರೆಕ್ಟ್ ಆಗಿ ಬರ್ತದೆ. ಯಾಕಂದ್ರೆ ಎ ಇನ್ವರ್ಸ್ ಒಂದ್ ವೇಳೆ ಎಕ್ಸಿಸ್ಟ್ ಆಗೋದಾದ್ರೆ ಯುನಿಕ್ ಆಗಿರ್ತದೆ, ಅದಕ್ಕೆ ಅದೇ ಇನ್ವರ್ಸೇ ಬರುತ್ತೆ. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಎ ಇನ್ವರ್ಸ್.